ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮ ಸಪೋರ್ಟ್ ಮಾಡಿ. ವೀಡಿಯೋಗಳು ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಿದ್ದಾವೆ ಗೊತ್ತು, ಬಟ್ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಂದರೆ ಫ್ರೀನೇ ಇರೋಲ್ಲ, ಸ್ವಲ್ಪ ಬ್ಯುಸಿ ಇರೋ ಕಾರಣ ಲೇಟ್ ಆಗ್ತಿದೆ ಅಷ್ಟೇ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋಲಿ ಮ್ಯಾಕ್ಸಿಮಮ್ ಮುಗ್ದೋಯ್ತು ಸೀಸನು ಅಕ್ಕಿಗಳು ಆರೋದು. ಈ ಟೈಮ್ ಆದಮೇಲೆ ಆರಲ್ವೊಬ್ರು ಅಕ್ಕಿಗಳು, ಆ ಥರ ಏನಿಲ್ಲ. ಸೊ ನಾವು ಈ ಸೀಸನ್ಗೆ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಆ ಅಕ್ಕಿಗಳು ಆರೋ ಟೈಮ್ ಅಲ್ಲ ಇದು. ಸೊ ಎಷ್ಟೊಂದು ಅಕ್ಕಿಗಳಾಗಲೇ ಕುರ್ಜಾಗಳಾಗೋಗಿರ್ತವೆ. ಆಮೇಲೆ ಇನ್ನು ದಮ್ ಅಂತ ಬರುತ್ತೆ ಫ್ರೆಂಡ್ಸ್ ಅಕ್ಕಿಗೆ. ಮೇಯ್ನು ಅಕ್ಕಿಗೆ ದಮ್ ಇರಬೇಕು ಯಾವಾಗ್ಲೂ ಆರಬೇಕಾದ್ರೆ. ಅದಕ್ಕೆ ಎಷ್ಟು ದಮ್ ಇರುತ್ತೋ ಅಷ್ಟು ದಮ್ ಅಷ್ಟು ಆರುತ್ತಷ್ಟೇ. ದಮ್ ಕಲಾಸ್ ಆದಮೇಲೆ ಇಲ್ಲ ಆರಲ್ಲ ವಾಪಸ್ಸು. ಅಂದರೆ ಆರೋದೇ ಇಲ್ವಾ ಅಂತಲ್ಲ, ಮೊದಲು ಯಾವ ಕೆಪಾಸಿಟಿಲಿ ಆರ್ತಿತ್ತು ಎಷ್ಟೊತ್ತು ಆರ್ತಿತ್ತು ಅಷ್ಟು ಆರಲ್ಲ. ಸೊ ನೋಡ್ತಾ ಇರ್ಬೋದು ನಮ್ಮ ಬಸವಾಗೂ ಫುಲ್ಲು ಮೂತಿ ಮೇಲೆ ಎಲ್ಲ ಕುರ್ಜಾಗೋಗಿದೆ, ಅಂದರೆ ಪುಕ್ಕ ಉದುರೋಗಿದೆ, ಹೊಸ ಪುಕ್ಕ ಬರ್ತೈತೆ. ಇವಾಗ ಬಿಟ್ಟರೆ ಅಕ್ಕಿ ವೇಸ್ಟನ್ನೇ ಆರಲ್ಲ. ಸೊ ಇವಾಗ ಅಂದರೆ ಏನು ಒಂದು 10 ನಿಮಿಷ 20 ನಿಮಿಷ ಸುಮ್ಮನೆ ಆರ್ಬಿಟ್ಟು ಬಂದು ಕೂತ್ಕೊಳ್ಳುತ್ತೆ ಅಷ್ಟೇ ಜೋಶ್ಗೆ. ಅದು ಬಿಟ್ಟರೆ ಇನ್ನು ಆರಲ್ಲ. ಸೊ ಅದರಿಂದ ನಾವು ಬಿಡ್ತಾಯಿಲ್ಲ, ಅಕ್ಕಿನ ನಿಲ್ಲಿಸ್ಬಿಟ್ಟಿದ್ದೀವಿ. ಸೊ ಅಕ್ಕಿಗೆ ಪ್ರೀತಿ ಜಾಸ್ತಿ ಆಗೋಗಿದೆ ನಮ್ಮ ಮೇಲೆ. ಯಾವುದೋ ಒಂದು ಹೊಸ ಹೆಣ್ಣು ತಂದು ಜೊತೆ ಮಾಡಬೇಕು, ನಮ್ಮ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ನನ್ನ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಸೊ ಈಗ ನೋಡ್ತಾ ಇರಿ ಹಂಗೇನೆ ಆಟಾಡ್ಕೊಂಡು ಬಂದು ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಫೋನ್ ನೋಡ್ರೆ ಭಯ ಎಲ್ಲ ಏನಿಲ್ಲ. ಅದೇ ಹೇಳಿದ್ನಲ್ಲ, ಸೀಸನ್ ಮುಗ್ದಾಗಿದೆ ಅಷ್ಟೇ ಆರಿಸೋದು. ಸೊ ಇವಾಗ ನೀವು ಇವಾಗ ಪಟ ಮಾಡಿಸಿರೋ ಪಟಗಳನ್ನ ಬಿಡ್ಬೋದು ಫ್ರೆಂಡ್ಸ್. ಅವು ಟೈಮ್ ಬರುತ್ತೆ, ಆ್ಯಾವ್ರೇಜಾಗಿ ಟೈಮ್ ಪಿಕಪ್ ಆಗ್ತವೆ. ಬಟ್ ಒಳ್ಳೆ ಟೈಮು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅನ್ಸೀಸನ್ ಟೈಮ್ ಆಗುತ್ತೆ ಇದು. ನೆಕ್ಸ್ಟ್ ಈ ಆಗಸ್ಟ್ ಅಂತ ಮುಗ್ದೋದ್ರೆ 100% ಮುಗ್ದೋದಂಗೆ. ಸೊ ಅಕ್ಕಿ ಆಗಲೇ ಫುಲ್ ಸಣ್ಣ ಆಗೋಗಿದೆ. ಸಣ್ಣ ಅಂದರೆ ಅದೇ ಪುಕ್ಕ ಎಲ್ಲ ಉದುರೋಗಿ ಸಣ್ಣ ಆಗಿರೋದು ನೋಡಿ. ಕಾಲಲ್ಲಿರೋ ಪುಕ್ಕನೂ ಉದುರೋಗಿದೆ, ಎಲ್ಲ ಪುಕ್ಕಗಳು ಉದುರೋಗಿ ಬರ್ತಾ ಇರೋದು. ಸೊ ಇವಾಗ ಆರಿಸಿದ್ರೆ ಅಕ್ಕಿ ವೇಸ್ಟೇನೆ. ಸೀಸನ್ ಟೈಮಲ್ಲೇ ಕುರ್ಜಾಗಿದ್ರೆ ಬಿಟ್ಟರೆ ಆರಲ್ಲ ಫ್ರೆಂಡ್ಸ್. ಎಷ್ಟೊಂದು ಅಕ್ಕಿಗಳು ಅಂದರೆ ಆರದ್ದೇ ಇಲ್ಲ ಅಂತಲ್ಲ, ಆರುತ್ತೆ. ಬಟ್ ಅದ್ರದ್ದು ಏನಿರುತ್ತೆ ಪೊಟೆನ್ಷಿಯಲು ಕೆಪಾಸಿಟಿ ಅದನ್ನ ರೀಚ್ ಆಗಲ್ಲ ಅದು. ಸೊ ನೋಡಿ ಮತ್ತೆ ಬಂದು ತಲೆ ಮೇಲೆ ಕೂತುವಂಥ ಅಕ್ಕಿ ಅದು ಹಂಗೇ ಒಂದು ಹೊಸ ಹೆಣ್ಣು ಥರ ಅವ್ರಿಗೂ ಹಂಗೆ ಆಟಾಡಿಸ್ತಾ ಇರ್ತದೆ. ಯಾವುದೋ ಹೆಣ್ಣಕ್ಕಿ ಹಾಕಿದ್ರೆ ನಾನು ಮರ್ತೇ ಬಿಡುತ್ತೆ. ಪರವಾಗಿಲ್ಲ. ಈ ನಮ್ಮ ಅಕ್ಕಿ ಟೋಟಲ್ ಎಷ್ಟೊತ್ತು ಆರ್ತು ಅಂದರೆ 6 ಅವರ್ ಚಿಲ್ಲರೆ ಆಡಿದೆ ಫ್ರೆಂಡ್ಸ್. 7 ಅವರ್ 8 ಅವರ್ಗೆಲ್ಲ ಹೋಗಲಿಲ್ಲ, 6 ಅವರ್ ಚಿಲ್ಲರೆ ಆಡ್ತಷ್ಟೇ. ಅಂದರೆ ನಮ್ಮದು ಸ್ವಲ್ಪ ಮಿಸ್ಟೇಕ್ಗಳಿತ್ತು. ನಾವು ಬೆಳಗಿನ ಜಾವ ಬಿಡೋಕ್ಕಾಗ್ತಿರ್ಲಿಲ್ಲ, ಬಂದು ಸಂಜೆನೇ ಬಿಡ್ತಾಯಿದ್ದು. 1 ಗಂಟೆ ಮ್ಯಾಕ್ಸಿಮಮ್ ಅಂದರೂ 12 ಗಂಟೆಗೆ ಬಿಡ್ತಾಯಿದ್ವಿ. ಅದಕ್ಕೇ ಈ ಥರ ಲೇಟ್ ಆಗ್ತಿತ್ತು. ನಮ್ಮ ಬಿಳೆಬಲ ಮೊಟ್ಟೆಗಳು ಇದರಿಂದ ಅಪ್ಡೇಟು ಹೇಳ್ತೀನಿ ಏನೇನಾಗಿದೆ ಅಂತ. ನೆಕ್ಸ್ಟ್ ಬರೋ ಮುಂದಿನ ವೀಡಿಯೋಗಳಲ್ಲಿ ಹೇಳ್ಕೊಂಡು ಹೋಗ್ತೀನಿ ಏನೇನಾಗಿದೆ ಅಂತ. ಪರವಾಗಿಲ್ಲ ಫ್ರೆಂಡ್ಸ್, ಒಂದು ಸ್ವಲ್ಪ ಎಡ್ವರ್ಡ್ಗಳೇ ಜಾಸ್ತಿ. ಆಮೇಲೆ ಇನ್ನೂ ಒಂದು ಕನ್ಫರ್ಮ್ ಮಾಡಬೇಕಾಗಿತ್ತು, ಟೂರ್ನಮೆಂಟು ಎಂಡ್ ಆಗಿದೆ. ಟೂರ್ನಮೆಂಟ್ ಮಾಡಲ್ಲ ಪೇಡೂ. ಮತ್ತು 2-3 ಜನ ಬಂದರೆ ಅಷ್ಟೇ. ನನಗೂ ಅರ್ಥ ಆಗುತ್ತೆ, ನಮ್ಮ ಚಾನಲ್ ಅಷ್ಟೊಂದು ದೊಡ್ಡ ಚಾನಲಲ್ಲ, ರೀಚ್ಗಳು ಇಲ್ಲ, ಸಬ್ಸ್ಕ್ರೈಬರ್ಸು ಸ್ವಲ್ಪ ಕಮ್ಮಿನೇ. ಅದೇ ಹೇಳೋದ್ನಲ್ಲ, ಜನ ಜಾಸ್ತಿ ಬಂದಿಲ್ಲ. 2-3 ಜನಕ್ಕೆ ಎಂಥ ಟೂರ್ನಮೆಂಟ್ ಮಾಡಲಿ ಫ್ರೆಂಡ್ಸ್ ನಾನು. ಸೊ ನಮ್ಮ ಅಕ್ಕಿಗಳದ್ದು ದಮ್ಮೆಲ್ಲ ಹೋಗಿದೆ, ಬಿಡೋಕ್ಕಾಗಲ್ಲ, ಲಾಂಗ್ ಟೈಮೆಲ್ಲ ಆಗೋಲ್ಲ. ಆದ್ದರಿಂದ ನಾವು ಬಿಡ್ತಾ ಇಲ್ಲದೆ ಇರೋ ಕಾರಣ ಟೂರ್ನಮೆಂಟ್ ನಡೆಸ್ತಿಲ್ಲ. 1-2-3 ಜನ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡ್ಕೊತಿದ್ರು. ಬೇಜಾರು ಮಾಡ್ಕೊಂಬಿಡಿ ಬ್ರೋ, ನೆಕ್ಸ್ಟ್ ವರ್ಷ ಕ್ಲೀನಾಗಿ ಮಾಡೋಣ. ಫ್ರೀ ಟೂರ್ನಮೆಂಟು ಇನ್ನೂ ದೊಡ್ಡದಾಗಿ ಮಾಡೋಣ, ಇನ್ನೂ ಪ್ರೈಸ್ ಮನಿ ಎಲ್ಲ ದೊಡ್ಡದಾಗಿಟ್ಟು. ಈ ಸರಿ ಸ್ವಲ್ಪ ನನ್ನ ಕೈಯಲ್ಲಿ ಎಷ್ಟಾಯಿತೋ ಅಷ್ಟು ಕೊಟ್ಟಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ವರ್ಷ ಟ್ರೈ ಮಾಡೋಣ ದೊಡ್ಡದಾಗೇ. ಆಮೇಲೆ ಫ್ರೆಂಡ್ಸ್ ಮೇಜರಾಗೆ ನಾನು 1000 ಸರಿ ಹೇಳ್ತಾ ಇರ್ತೀನಿ, ಬಿಸಿನೀರು ಕೊಡಿ, ಆದಷ್ಟು ಬಿಸಿನೀರು ಕೊಡಿ. ಒಂದು 2 ನಿಮಿಷ 3 ನಿಮಿಷ ಹಿಂದೆ ಮುಂದೆ ಆಗ್ಬೋದೇನೋ ಅಷ್ಟೇ, ಬಟ್ ಆದಷ್ಟು ಬಿಸಿನೀರು ಕೊಡಿ. ಒಂಚೂರು ಕಾಯಿಲೆ ಬತ್ತು ಅಂದರೆ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ, ಫುಲ್ಲು ಲೈನ್ಗಳು ವಾಶೌಟ್ ಆಗಿಬಿಡ್ತವೆ. ಆಮೇಲೆ ನಾವು ಸುಮ್ಮನೆ ಅಕ್ಕಿ ಜೋಡ್ಸೋಕ್ಕಾಗಲ್ಲ. ಒಂದೊಂದು ಅಕ್ಕಿ ತರಬೇಕು ಅಂದ್ರೆ ಒಂದು ಒಳ್ಳೆ ಲೈನ್ ಅಕ್ಕಿ, ಒಂದು ಒಳ್ಳೆ ಲೈನ್ ಪಟ್ಟ ಸಿಗೋದು ಎಷ್ಟು ಕಷ್ಟ ಇದೆ ಅಂತ ನಾನೇನು ಬಾಯಿ ಬಿಟ್ಟೇನೆ ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋದೇ ಇದು. ನಮಗೂ ಒಳ್ಳೆ ಲೈನ್ ಅಕ್ಕಿ ಸಿಗಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿದ್ದೀವಿ ನಮಗೂ ಗೊತ್ತು. ಸೊ ಆದಷ್ಟು ಇರೋ ಅಕ್ಕಿಗಳನ್ನ ಹುಷಾರಾಗಿ ನೋಡ್ಕೊಳ್ಳೋಣ. ಹುಷಾರು ತಪ್ಪಿದ್ದಾವೆ ನಮ್ಮವನು ಒಂದು ಸ್ವಲ್ಪ, ಅದೆಲ್ಲ ನೆಕ್ಸ್ಟ್ ವೀಡಿಯೋಲಿ ಅಪ್ಡೇಟ್ ಮಾಡ್ತೀನಿ. ಅದಕ್ಕೆಲ್ಲ ಏನು ಮೆಡಿಸನ್ ಮಾಡಬೇಕು, ಏನು ಮೆಡಿಸನ್ ಮಾಡಿದ್ರೆ ಒಳ್ಳೆಯದು, ನಾನೇನೇನು ಮೆಡಿಸನ್ ಯೂಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೆ ಅದೆಲ್ಲ ಹೇಳ್ತೀನಿ. ಅದೇ ಹೇಳಿದ್ನಲ್ಲ, ಬಿಸಿನೀರು ಮ್ಯಾಕ್ಸಿಮಮ್ ಬಿಸಿನೀರು ಕುಡಿಸ್ಕೊಳ್ಳಿ. ಆಮೇಲೆ ಈ ಬೇಡದಿರೋ ಏನೇನೋ ಟ್ಯಾಬ್ಲೆಟ್ಗಳೆಲ್ಲ ಹಾಕಕ್ಕೆ ಹೋಗ್ಬಿಡಿ. ಎಷ್ಟು ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡ್ತೀವೋ ಅಷ್ಟೇ ಆಗೋದು. ಅಂದರೆ ಏನು ಅಕ್ಕಿಗೆ ಹುಷಾರಿರಲ್ಲ ಅದು ಯೂಸ್ ಮಾಡಿದ್ರೆ ಓಕೆ, ಬಟ್ ಸುಮ್ಮನೆ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಅದೇ ಹೇಳಿದ್ನಲ್ಲ, ಟೂರ್ನಮೆಂಟ್ ಇಲ್ಲ, ಆಮೇಲೆ ಇದು ಸೀಸನ್ ಮುಗ್ದೋಗಿದೆ. ಈ ಸೀಸನಲ್ಲಿ ಅಕ್ಕಿ ಆರ್ಸೋಕ್ಕಾಗಲ್ಲ. ಸೊ ಈ ಆಗಸ್ಟ್ ಮುಗ್ದೋಗಿದ್ರೆ ಫುಲ್ ಮುಗ್ದೋಯ್ತು ಅಂತಲೇ ಲೆಕ್ಕ. ಸೊ ಎಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಹಾರ್ಡ್ ವರ್ಕ್ ಮಾಡ್ತಾಯಿರ್ತೀವಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ